ನಮಸ್ತೆ ಇವರ್ಸ್ ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಸಕ್ಸಸ್ಸಿವ್ ಡಿಫ್ರೆನ್ಷಿಯೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಂಜಿನಿಯರಿಂಗ್ ಅಲ್ಲಿ ನಮ್ಗೆ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ ಅಂತಾನೆ ಹೇಳ್ಬೋದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಲ್ಲಿ. ಓಕೆ, ಸಕ್ಸಸ್ಸಿವ್ ಡಿಫ್ರೆನ್ಷಿಯೇಷನ್ ಏನಂದ್ರೆ ಸಕ್ಸಸ್ಸಿವ್ ಡಿಫ್ರೆನ್ಷಿಯೇಷನ್ ಇಸ್ ದ ಪ್ರಾಸೆಸ್ ಆಫ್ ಡಿಫ್ರೆನ್ಷಿಯೇಟಿಂಗ್ ಎ ಗಿವನ್ ಫಂಕ್ಷನ್ ಸಕ್ಸಸ್ಸಿವ್ಲಿ n ಟೈಮ್ಸ್. ಓಕೆ, ನಮ್ಗೆ ಯಾವ್ದಾದ್ರು ಒಂದು ಫಂಕ್ಷನ್ ಕೊಟ್ಟಿದ್ರೆ ಅದನ್ನ ನಾವು n ಟೈಮ್ಸ್ ನಾವು ಅದನ್ನ ಸಕ್ಸಸ್ಫುಲಿ ಡಿಫ್ರೆನ್ಶಿಯೇಟೆಡ್ ಮಾಡೋಕ್ಕಾದ್ರೆ ಅದನ್ನ ಅಂತ ಒಂದು ಪ್ರಾಸೆಸ್ ಏನಿದೆಯೋ ಅದನ್ನೇ ನಾವು ಸಕ್ಸಸ್ಸಿವ್ ಡಿಫ್ರೆನ್ಶಿಯೇಷನ್ ಅಂತ ಕರೀತೇವೆ. ಓಕೆ, ಅಂಡ್ ರಿಸಲ್ಟ್ಸ್ ಆಫ್ ಸಚ್ ಡಿಫ್ರೆನ್ಶಿಯೇಷನ್ ಆರ್ ಕಾಲ್ಡ್ ಸಕ್ಸಸ್ಸಿವ್ ಡೆರಿವೇಟಿವ್ಸ್ ಅಂತ ಕರೀತೇವೆ. ಓಕೆ, ಅಂಡ್ ಲೆಟ್ f of x be a differentiable function and let its successive derivatives be denoted by f dash of x, f double dash of x and so on, fn of x. ಓಕೆ, ಯಾವ್ದಾದ್ರು ನಮ್ಗೆ ಒಂದು ಡಿಫರೆನ್ಷಿಯಬಲ್ ಫಂಕ್ಷನ್ ಕೊಟ್ಟಿರ್ತಾನೆ y is equal to f of x ಅನ್ಕೊಳ್ಳಿ. ಓಕೆ, ಇದ್ರಿಗೆ ಡಿಫ್ರೆಂಟ್ ನೋಟೇಷನ್ಸ್ ಯೂಸ್ ಮಾಡ್ತಾರೆ. ಓಕೆ, ಒಂದೊಂದು ಬುಕ್ ಅಲ್ಲಿ ಒಂದೊಂದು ಡಿಫ್ರೆಂಟ್ ನೋಟೇಷನ್ಸ್ ಯೂಸ್ ಮಾಡ್ತಾರೆ ನೋಡಿ. ಸಪೋಸ್ ಫಸ್ಟ್ ಡೆರಿವೇಟಿವ್ ಗೆ ನಾವು ಈಗೂ ಯೂಸ್ ಮಾಡ್ತೀವಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತೀವಿ, ಇಲ್ಲ ಅಂದ್ರೆ ವೈ ಡ್ಯಾಶ್ ಅಂತೀವಿ, ಇಲ್ಲ ಅಂದ್ರೆ ಸಿಂಪ್ಲಿ y1 ಅಂತೀವಿ, ಇಲ್ಲ ಅಂದ್ರೆ dy by dx ಅಂತ ಕರಿತೀವಿ, ಇಲ್ಲಾಂದ್ರೆ ಕ್ಯಾಪಿಟಲ್ dy ಅಂತಾನು ಬರೀತೀವಿ. ಓಕೆ, ಇಲ್ಲಿ ಕ್ಯಾಪಿಟಲ್ ಡಿ ಅನ್ನೋದೇನಂದ್ರೆ dy dx ಅಂತ. ಓಕೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿದ್ದೀವಿ ಇಲ್ಲಿ ಡಿಫ್ರೆನ್ಷಿಯೇಷನ್ ಅನ್ನೋದು, ಅದರಿಂದ ಕ್ಯಾಪಿಟಲ್ ಡಿ ಏನಾಗುತ್ತೆ dy dx ಆಗುತ್ತೆ. ಓಕೆ, ಸಿಮಿಲರ್ಲಿ ಸೆಕೆಂಡ್ ಡೆರಿವೇಟಿವ್ ಅಷ್ಟೇ, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ y2 ಆರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ. ಇದು ಸಮ್ ಡಿಫ್ರೆಂಟ್ ನೋಟೇಷನ್ಸ್ ಅಷ್ಟೇ. ಓಕೆ, ಒಂದೊಂದು ಬುಕ್ಕಲ್ಲಿ ಒಂದೊಂದು ನೋಟೇಷನ್ ಯೂಸ್ ಮಾಡ್ತೀವಿ. ನೀವು ಇದರಲ್ಲಿ ಯಾವುದೇ ನೋಟೇಷನ್ ಯೂಸ್ ಮಾಡಿದ್ರು ಕರೆಕ್ಟೇ. ಓಕೆ, ಎಂತ ಡೆರಿವೇಟಿವ್ಗೆ ನಾವು ಈಗ ಡಿನೋಟ್ ಮಾಡ್ತೀವಿ. ಓಕೆ, ನೀವು ಇದರಲ್ಲಿ ಯಾವುದೇ ನೊಟೇಷನ್ ಯೂಸ್ ಮಾಡಿದ್ರೂ ಕರೆಕ್ಟ್ ಇರುತ್ತೆ. ಇವಾಗ ಸಪೋಸ್ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ ನೋಡಿ, ಎಂತ ಡೆರಿವೇಟಿವ್ ಫೈಂಡ್ ದ ಎಂತ ಡೆರಿವೇಟಿವ್ ಆಫ್ ಇ ಫಾರ್ ಆಫ್ ಎ ಎಕ್ಸ್ ಅಂತಿದೆ. ಓಕೆ, y is equal to e ಫಾರ್ ಆಫ್ ಎ ಎಕ್ಸ್ ಫಂಕ್ಷನ್ ನಮಗೆ ಕೊಟ್ಟಿದ್ದಾನೆ. y is equal to e ಫಾರ್ ಆಫ್ ಎಕ್ಸ್. ಇದರಿಗೆ ನಾವು ಸಕ್ಸಸ್ಸಿವ್ ಡಿಫ್ರೆನ್ಷಿಯೇಷನ್ ಮಾಡೋಣ. ಫಸ್ಟ್ ವಿತ್ ರೆಸ್ಪೆಕ್ಟ್ ಟು y ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಏನಾಗುತ್ತೆ y1 ಅಂದ್ರೆ ಏನು dy by dx ಅಂತ. ಓಕೆ, y1 ಅಂದ್ರೆ ಫಸ್ಟ್ ಹೇಳಿದ್ನಲ್ಲ ನೋಟೇಷನ್ಸ್. ಓಕೆ, ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಮಾಡಿದ್ರೆ ಏನಾಗುತ್ತೆ ಇದು ಎ ಇಂಟು ಇ ಪವರ್ ಆಫ್ ಎ ಎಕ್ಸ್ ಗೊತ್ತಲ್ಲ. ಓಕೆ, ಚೈನ್ ರೂಲ್ ಯೂಸ್ ಮಾಡ್ತಿದ್ದೀವಿ ಇಲ್ಲಿ. ಸಪೋಸ್ ಇ ಪವರ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಇದೆ ಅನ್ಕೊಳ್ಳಿ, ಇದ್ರ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನಮಗೆ ಇ ಪವರ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಇದ್ರದ್ದು ಈ ಫಂಕ್ಷನ್ದು ಡಿಫ್ರೆನ್ಷಿಯೇಷನ್ ಮತ್ತೆ ಎಫ್ ಡ್ಯಾಶ್ ಆಫ್ ಎಕ್ಸ್. ಓಕೆ, ಇದು ನಮಗೆ ಚೈನ್ ರೂಲ್ ನೆನಪಿರಲಿ. ಓಕೆ, ಮತ್ತೆ ಅಗೇನ್ y2 ಮಾಡಿ ಇದ್ರ ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ ಮತ್ತೆ a ಇಂಟು ಎ ಆಸ್ ಇಟ್ ಇಸ್ ಕಾನ್ಸ್ಟೆಂಟ್ ಅಂಡ್ ಅಗೇನ್ ಇದ್ರ ಡಿಫ್ರೆನ್ಷಿಯೇಷನ್ ಏನು a ಇಂಟು ಇ ಪವರ್ ಆಫ್ ಎ ಎಕ್ಸ್ ಆಗುತ್ತೆ. ದಟ್ ಮೀನ್ಸ್ ಎ ಸ್ಕ್ವೇರ್ ಇ ಪವರ್ ಆಫ್ ಎ ಎಕ್ಸ್. ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಿ y3 ಏನಾಗುತ್ತೆ ನಮಗೆ ಎ ಸ್ಕ್ವೇರ್ ಆಗೇ ಇರುತ್ತೆ. ಮತ್ತೆ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ a ಇಂಟು ಇ ಪವರ್ ಆಫ್ ಎ ಎಕ್ಸ್ ಬರುತ್ತೆ. ದಟ್ ಮೀನ್ಸ್ a ಕ್ಯೂಬ್ ಇಂಟು ಇ ಪವರ್ ಆಫ್ ಎ ಎಕ್ಸ್ ಅಂಡ್ ಸೊ ಆನ್. ಇದನ್ನ ಇನ್ ಫಾರ್ಮ್ ಆಫ್ ಎಂತ ಡೆರಿವೇಟಿವ್ ಅಲ್ಲಿ ಬರೀಬೇಕಂದ್ರೆ ಹಿಂಗ್ ಬರೀತೀವಿ. ಎಂತ ಡೆರಿವೇಟಿವ್ ಅಲ್ಲಿ ಹಿಂಗ್ ಬರೀತೀವಿ ನೋಡಿ. ಇಲ್ಲಿ ಗಮನಿಸಿದ್ರೆ ಪ್ಯಾಟರ್ನ್ ಅದು ಗಮನಿಸಿದ್ರೆ ಫಸ್ಟ್ ಡೆರಿವೇಟಿವ್ ಅಂಡ್ ಎಗೆ ಪವರ್ 1 ಇದೆ. ಇ ಪವರ್ ಆಫ್ ಎ ಎಕ್ಸ್ ಅನ್ನೋದು ಪ್ರತಿಯೊಂದರಲ್ಲೂ ಸೇಮ್ ಇದೆ, ಕಾಮನ್ ಇದೆ ಇ ಪವರ್ ಆಫ್ ಎ ಎಕ್ಸ್. ಅಂಡ್ ಇಲ್ಲ ನೋಡಿ ನಮ್ಗೆ ಫಸ್ಟ್ ಡೆರಿವೇಟಿವ್ ಬಂದ್ರೆ ಎಗೆ ಪವರ್ 1 ಇದೆ, ಸೆಕೆಂಡ್ ಡೆರಿವೇಟಿವ್ ಅಲ್ಲಿ ಎಗೆ ಪವರ್ 2 ಇದೆ, ಥರ್ಡ್ ಡೆರಿವೇಟಿವ್ ಅಲ್ಲಿ ಎಗೆ ಪವರ್ 3 ಇದೆ. ಓಕೆ, ಅಂದ್ರೆ ಎಂತ ಡೆರಿವೇಟಿವ್ ಅಲ್ಲಿ ನಮಗೆ ಎಗೆ ಪವರ್ ಎಷ್ಟಿರುತ್ತೆ ಎನ್ ಇರುತ್ತೆ. ಇದು ನಮಗೆ ಎಂತ ಡೆರಿವೇಟಿವ್ ಆಫ್ ಇ ಪವರ್ ಆಫ್ ಎ ಎಕ್ಸ್. ಓಕೆ, ಗೊತ್ತಾಯ್ತಲ್ಲ ಎಂತ ಡೆರಿವೇಟಿವ್ ಹೆಂಗ್ ಫೈಂಡ್ ಮಾಡ್ಬೇಕಂತ. ಓಕೆ, ಇನ್ನೊಂದು ಫಂಕ್ಷನ್ ನೋಡಿ, ಎಂತ ಡೆರಿವೇಟಿವ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಹೋಲ್ ಪವರ್ ಆಫ್ ಎಮ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಎಮ್ ಅನ್ನೋದು ಇಸ್ ಎ ಪಾಸಿಟಿವ್ ಇಂಟೀಜರ್. ಓಕೆ, ಗ್ರೇಟರ್ ದನ್ ಎನ್ ಅಂತಿದ್ದಾನೆ. ಓಕೆ, ಎಮ್ ಇಸ್ ಪಾಸಿಟಿವ್ ಇಂಟೀಜರ್ ಗ್ರೇಟರ್ ದನ್ ಎನ್ ಅಂದ್ರೆ ಎಮ್ ಇಸ್ ಗ್ರೇಟರ್ ದನ್ ಎನ್ ಅಂತ. ಈ ಕಂಡೀಷನ್ ಇದ್ದಾಗ ಇದ್ರಿಗೆ ಎಂತ ಡೆರಿವೇಟಿವ್ ಹೆಂಗ್ ಫೈಂಡ್ ಔಟ್ ಮಾಡಬೇಕು ಅಂತ ನೋಡೋಣ ನಾವು. ಓಕೆ, ಫಸ್ಟ್ ಇದ್ರಿಗೆ ಡಿಫ್ರೆನ್ಶಿಯೇಟ್ ಮಾಡಿ. ಸೇಮ್ ಇಲ್ಲಿ ಕೂಡ ನೀವು ಚೈನ್ ರೂಲ್. ಓಕೆ, ಚೈನ್ ರೂಲ್ ನೋಡಿ, ಡಿಫ್ರೆನ್ಶಿಯೇಷನ್ ಆಫ್ ಎಫ್ ಆಫ್ ಎಕ್ಸ್ ಹೋಲ್ ಪವರ್ ಆಫ್ ಎನ್ ಇದ್ರೆ ಇದ್ರ ಡಿಫ್ರೆನ್ಶಿಯೇಷನ್ ಏನಾಗುತ್ತೆ, ಇಲ್ಲಿ ಪವರ್ ರೂಲ್ ಯೂಸ್ ಮಾಡ್ತೀವಿ. ಫಸ್ಟ್ ಎನ್ ಇಂಟು ಎಫ್ ಆಫ್ ಎಕ್ಸ್ ಎಲ್ಲಿ ಬರುತ್ತೆ ಎನ್ ಇಂಟು ಎಫ್ ಆಫ್ ಎಕ್ಸ್ ಹೋಲ್ ಪವರ್ ಆಫ್ ಎನ್ ಮೈನಸ್ 1. ಓಕೆ, ಮತ್ತೆ ಇದ್ರ ಒಳಗಡೆ ಇರೋ ಫಂಕ್ಷನ್ಗೆ
ಡಿಫ್ರೆನ್ಶಿಯೇಟ್ ಮಾಡಿ ಎಫ್ ಡ್ಯಾಶ್ ಆಫ್ ಎಕ್ಸ್. ಇದು ನಮಗೆ ಚೈನ್ ರೂಲ್. ಓಕೆ, ಇದು ನಮಗೆ ಚೈನ್ ರೂಲು. ಇದು ಗೊತ್ತಾಯ್ತಾ? ಇದನ್ನು ಯೂಸ್ ಮಾಡಿ ಇಲ್ಲಿ ಈ ಚೈನ್ ರೂಲ್ನ ಇಲ್ಲಿ ಯೂಸ್ ಮಾಡಿ ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿ, ಫಸ್ಟ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡಿ. ಏನು ಬರುತ್ತೆ? ಇದೇನು ಬರುತ್ತೆ ನಮಗೆ? ಎಮ್ ಇಂಟು ಎ ಎಕ್ಸ್ ಪ್ಲಸ್ ಬಿ ಹೋಲ್ ಪವರ್ ಆಫ್ ಎಮ್ ಮೈನಸ್ 1 ಇಂಟು ಇದ್ರ ಒಳಗಡೆ ಇರೋದ್ರಿಗೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ? ಎ ಬರುತ್ತೆ ಇಲ್ಲಿ. ಓಕೆ, y1 ಈಸ್ ಈಕ್ವಲ್ ಟು ಎ ಆಸ್ ಇಟ್ ಈಸ್ ಹಂಗೆ ಬರ್ಕೊಳ್ಳಿ, ಎಮ್ ಎ ಎಕ್ಸ್ ಪ್ಲಸ್ ಬಿ ಹೋಲ್ ಪವರ್ ಆಫ್ ಎಮ್ ಮೈನಸ್ 1 ಹಿಂಗೆ ರೀರೈಟ್ ಮಾಡ್ಕೊಂಡ್ರೆ ಹಿಂಗೆ ಬರುತ್ತೆ. ಮತ್ತೆ ಅಗೇನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ y2 ಏನು ಬರುತ್ತೆ ನಮಗೆ? ಎ ಆಸ್ ಇಟ್ ಈಸ್ ಎಮ್ ಇಂಟು ಎಮ್ ಮೈನಸ್ 1 ಇಂಟು ಎ ಎಕ್ಸ್ ಪ್ಲಸ್ ಬಿ ಹೋಲ್ ಪವರ್ ಆಫ್ ಎಮ್ ಮೈನಸ್ 2 ಬರುತ್ತೆ. ದೆನ್ ಅಗೇನ್ ಇಲ್ಲಿ ಎ ಬರುತ್ತೆ. ಓಕೆ, ದಟ್ ಮೀನ್ಸ್ ಎ ಇಂಟು ಎ ಸ್ಕ್ವೇರ್ ಆಗುತ್ತೆ, ಎಮ್ ಇಂಟು ಎಮ್ ಮೈನಸ್ 1 ಎ ಎಕ್ಸ್ ಪ್ಲಸ್ ಬಿ ಹೋಲ್ ಪವರ್ ಆಫ್ ಎಮ್ ಮೈನಸ್ 2 ಆಗುತ್ತೆ. ಇದು y2. ಸಿಮಿಲರ್ಲಿ y3 ಏನು ಬರುತ್ತೆ ನಮಗೆ? y3 ಎ ಕ್ಯೂಬ್ ಬರುತ್ತೆ, ಎಮ್ ಇಂಟು ಎಮ್ ಮೈನಸ್ 1 ಎಮ್ ಮೈನಸ್ 2 ಎ ಎಕ್ಸ್ ಪ್ಲಸ್ ಬಿ ಹೋಲ್ ಪವರ್ ಆಫ್ ಎಮ್ ಮೈನಸ್ 3 ಬರುತ್ತೆ. ಓಕೆ, ಇದು ನಮಗೆ y3. ಸೊ ಇದನ್ನ ನಾವು ಇನ್ ಟರ್ಮ್ಸ್ ಆಫ್ ಎನ್ ಅಲ್ಲಿ ಬರೀಬೇಕಾಗುತ್ತೆ. ಇನ್ ಟರ್ಮ್ಸ್ ಆಫ್ ಎನ್ ಅಲ್ಲಿ ಹೆಂಗ್ ಬರೀತೀವಿ? y ನೋಡಿ, ಇಲ್ಲಿ ಗಮನಿಸಿದ್ರೆ ಪವರ್ ಎದು ಪವರ್ ಏನಾಗುತ್ತೆ ನೋಡಿ. ಫಸ್ಟ್ ಡೆರಿವೇಟಿವ್ಗೆ ಎ ಪವರ್ ಎಷ್ಟಿದೆ? 1 ಇದೆ. ಸೆಕೆಂಡ್ ಡೆರಿವೇಟಿವ್ಗೆ ಎಗೆ ಪವರ್ ಎಷ್ಟಿದೆ? 2 ಇದೆ. ಥರ್ಡ್ ಡೆರಿವೇಟಿವ್ಗೆ ಎಗೆ ಪವರ್ ಎಷ್ಟಿದೆ? 3. ಅಂದರೆ ಎಂಥ ಡೆರಿವೇಟಿವ್ಗೆ ನಮಗೆ ಎಗೆ ಪವರ್ ಎಷ್ಟಿರುತ್ತೆ? ಎನ್ ಇರುತ್ತೆ. ಓಕೆ, ಆ್ಯಂಡ್ ಎಮ್ ಇಂಟು ಎಮ್ ಮೈನಸ್ 1 ಎಮ್ ಮೈನಸ್ 2 ಆನ್ ಸೊ ಒನ್. ಓಕೆ, ಇದು ನಮಗೆ ಇದೇನಾಗುತ್ತೆ? ಎಮ್ ಮೈನಸ್ ಎನ್ ಪ್ಲಸ್ 1. ಓಕೆ, ಆ್ಯಂಡ್ ಎ ಎಕ್ಸ್ ಪ್ಲಸ್ ಬಿ ಎಮ್ ಮೈನಸ್ ಎನ್ ಆಗುತ್ತೆ. ಓಕೆ, ಗಮನಿಸಿದ್ರೆ ನೋಡಿ 1 2 3. ಓಕೆ, ಇಲ್ಲಿ ಎನ್ ಇದ್ರೆ ಏನಾಗುತ್ತೆ? ಇಲ್ಲಿ ಕೂಡ ಎನ್ ಬರುತ್ತೆ. ಓಕೆ, ಇದು ನಮಗೆ nth ಡೆರಿವೇಟಿವ್ ಆಗುತ್ತೆ. ಇದು ಕ್ಲಿಯರ್ ಆಯ್ತಲ್ಲ? ಇದು ನಮಗೆ ಕಂಡೀಷನ್ ಏನು? ಎಮ್ ಈಸ್ ಗ್ರೇಟರ್ ದೆನ್ ಎನ್ ಇದ್ದಾಗ ದಿಸ್ ಈಸ್ ದ nth ಡೆರಿವೇಟಿವ್ ಆಗುತ್ತೆ ನಮಗೆ. ಓಕೆ, ಇಷ್ಟು ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೀನಿ. ಎಷ್ಟು ನಿಮ್ಗೆ ಕ್ಲಿಯರ್ ಆಯ್ತಲ್ಲ? ಓಕೆ, ಇದನ್ನ ನಾವು ಇನ್ ಫಾರ್ಮ್ ಆಫ್ ಫ್ಯಾಕ್ಟೋರಿಯಲ್ ನೋಟೇಷನ್ ಅಲ್ಲಿ ಕೂಡ ಬರೀಬಹುದು. ಇದನ್ನ ಈಗೂ ಬರ್ಕೊಬಹುದು. ಇದನ್ನ yn ಈಸ್ ಈಕ್ವಲ್ ಟು ಈ ಟರ್ಮ್ ನೋಡಿ, ಇಷ್ಟು ಈ ಟರ್ಮ್. ಇದನ್ನ ನಾವು ಹೆಂಗ್ ಬರ್ಕೊಬಹುದು ಅಂದ್ರೆ ಎಂ ಫ್ಯಾಕ್ಟೋರಿಯಲ್ ಬೈ ಎಂ ಮೈನಸ್ ಎನ್ ಫ್ಯಾಕ್ಟೋರಿಯಲ್ ಈ ಫಾರ್ಮ್ ಅಲ್ಲಿ ಕೂಡ ಬರ್ಕೊಬಹುದು. ಓಕೆ, ಬಿಕಾಸ್ ನಿಮ್ಗೆ ಎಂ ಫ್ಯಾಕ್ಟೋರಿಯಲ್ ನೋಡಿ, ಎನ್ ಫ್ಯಾಕ್ಟೋರಿಯಲ್ ಅಂದ್ರೆ ಏನಂದ್ರೆ ಎನ್ ಇಂಟು ಎನ್ ಮೈನಸ್ 1 n minus 2 and so on 3 into 2 into 1. ಇದು ನಮಗೆ n ಫ್ಯಾಕ್ಟೋರಿಯಲ್. ಓಕೆ, ಅರ್ಥ ಆಗ್ತಿದ್ಯಾ? ಇನ್ ಪ್ಲೇಸ್ ಆಫ್ n ಹತ್ರ m ರಿಪ್ಲೇಸ್ ಮಾಡ್ತೀವಿ ಅಷ್ಟೇ, ಏನಿಲ್ಲ. ಓಕೆ, ಅರ್ಥ ಆಯ್ತಲ್ಲ? ಇದನ್ನ ನೋಡಿ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಮತ್ತೆ ನಿಮ್ಗೆ ಇದೇ ಸಿಗುತ್ತೆ. ಓಕೆ, ಬೇಕಾದ್ರೆ ನೀವು ಸಿಂಪ್ಲಿಫೈ ಮಾಡಿ ನೋಡಿ, ನಿಮ್ಗೆ ಇದೇ ಸಿಗುತ್ತೆ. ಇದೇ ಫಾರ್ಮುಲಾ, ಎಂ ಫ್ಯಾಕ್ಟೋರಿಯಲ್ ಫಾರ್ಮುಲಾ ಇದು. ಓಕೆ, ಇನ್ ರಿಮೈನಿಂಗ್ ಏನೇನು ಇದೆ ನಮಗೆ ಇಲ್ಲಿ? ನಮಗೆ ರಿಮೈನಿಂಗ್ ಏನೇನಿದೆ? ಎ ಪವರ್ ಆಫ್ ಎನ್ ಟು ಎ ಎಕ್ಸ್ ಪ್ಲಸ್ ಬಿ ಹೋಲ್ ಪವರ್ ಆಫ್ ಎಮ್ ಮೈನಸ್ ಎನ್. ಓಕೆ, ಇದು ನಮಗೆ nth ಡೆರಿವೇಟಿವ್. ಓಕೆ, ಇಲ್ಲಿಗೆ ಬೇಕಾದ್ರೆ ನೀವು ಸ್ಟಾಪ್ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ನಿಮಗೆ ಫ್ಯಾಕ್ಟೋರಿಯಲ್ ಅಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡೋಕ್ಕಾಗದ್ರೆ ಇದ್ರೂ ಪರವಾಗಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ನೋಡಿ. ಈ ಕ್ವಶನ್ nth ಡೆರಿವೇಟಿವ್ ಆಫ್ y is equal to log ax plus b ಅಂತಿದೆ. ಓಕೆ, ಸಿಮಿಲರ್ಲಿ ಚೈನ್ ರೂಲ್ ಇಲ್ಲೂ ಕೂಡ ನಮಗೆ ಓಕೆ y is equal to log of f of x. ಓಕೆ, ಇದ್ರ ಡೆರಿವೇಟಿವ್ ಫೈಂಡ್ ಔಟ್ ಮಾಡಿದ್ರೆ ಏನು ಬರುತ್ತೆ? 1 by f of x ಇಂಟು ಓಕೆ ಇದ್ರ ಒಳಗಡೆ ಇರೋ ಫಂಕ್ಷನ್. ಓಕೆ, ಲಾಗ್ ನೋಡಿ, ಡಿಫರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಡಿಫರೆನ್ಸಿಯೇಷನ್ ಏನು? 1 by x. ಓಕೆ, ಇಲ್ಲಿ ಸಿಮಿಲರ್ಲಿ ಎಕ್ಸ್ ಹತ್ರ ಎಫ್ ಆಫ್ ಎಕ್ಸ್ ಇದೆ. ಚೈನ್ ರೂಲಲ್ಲಿ ಏನಿ ನಮಗೆ ಫಸ್ಟ್ ಇದ್ರ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ? 1 by ಎಫ್ ಆಫ್ ಎಕ್ಸ್ ಇಂಟು ಇದ್ರ ಒಳಗಡೆ ಇರೋ ಫಂಕ್ಷನ್ ಡಿಫರೆನ್ಸಿಯೇಷನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಗ ಬರುತ್ತೆ. ಓಕೆ, ಸಿಮಿಲರ್ಲಿ ಇದೇ ಫಾರ್ಮುಲಾ ಇದಾಗ ಅಪ್ಲೈ ಮಾಡಿ ಏನು ಬರುತ್ತೆ ನಮಗೆ? ವೈ ಡ್ಯಾಶ್ ಏನು ಬರುತ್ತೆ? 1 by ಎ ಎಕ್ಸ್ ಪ್ಲಸ್ ಬಿ ಮತ್ತೆ ಅದ್ರ ಒಳಗಡೆ ಇರೋ ಫಂಕ್ಷನ್ಗೆ ಡಿಫರೆನ್ಶಿಯೇಟ್ ಮಾಡಿದ್ರೆ ಎ ಬರುತ್ತೆ. ಓಕೆ, ಮತ್ತೆ ವೈ ಡಬಲ್ ಡ್ಯಾಶ್ ಏನು ಬರುತ್ತೆ ನಮಗೆ?
ನೋಡಿ ಇದನ್ನ ನಾವು ಹೆಂಗ್ ಬರ್ಕೊಬಹುದು, ಇದನ್ನ a ಇಂಟು ಎ ಎಕ್ಸ್ ಪ್ಲಸ್ ಬಿ ಹೋಲ್ ಪವರ್ ಮೈನಸ್ 1 ಅಂತ ಬರ್ಕೊಬೋದಾ? ಕರೆಕ್ಟಾ? ಇದ್ರಿಗೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ a ಹಂಗೆ ಇರುತ್ತೆ, ಇಲ್ಲಿ ಪವರ್ ರೂಲ್ ಯೂಸ್ ಮಾಡಿ. ಓಕೆ, ಯೂಸ್ ಮಾಡಿದ್ರೆ ಏನ್ ಬರುತ್ತೆ, ಮೈನಸ್ 1 ಇಂಟು ಎ ಎಕ್ಸ್ ಪ್ಲಸ್ ಬಿ ಹೋಲ್ ಪವರ್ ಮೈನಸ್ 1 ಮೈನಸ್ 1. ಓಕೆ, ಅಂಡ್ ಇದ್ರ ಒಳಗಡೆ ಇರೋದ್ರ ಡಿಫ್ರೆನ್ಶಿಯೇಟ್ ಮಾಡಿದ್ರೆ a ಬರುತ್ತೆ. ಓಕೆ, y ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು ಇಲ್ಲೊಂದು a ಇದೆ, ಇಲ್ಲೊಂದು a ಇದೆ, ಅದು a ಸ್ಕ್ವೇರ್ ಆಗುತ್ತೆ, ಮೈನಸ್ 1 ಇಂಟು x ಪ್ಲಸ್ ಬಿ ಹೋಲ್ ಪವರ್ ಮೈನಸ್ 2 ಬರುತ್ತೆ. ಓಕೆ, ನೆಕ್ಸ್ಟ್ ಅಗೈನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ y ಟ್ರಿಬಲ್ ಡ್ಯಾಶ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಹಂಗೆ ಇರುತ್ತೆ, ಮೈನಸ್ 1 ಇಂಟು ಮೈನಸ್ 2 ax ಪ್ಲಸ್ ಬಿ ಮೈನಸ್ 2 ಮೈನಸ್ 1, ಇಲ್ಲೊಂದು a ಬರುತ್ತೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ, a ಕ್ಯೂಬ್ ಆಗುತ್ತೆ, ಮೈನಸ್ ಮೈನಸ್ ಪ್ಲಸ್, ಇಲ್ಲಿ ನಮ್ಗೆ ಏನು ಬರುತ್ತೆ, ಇದು 2 ಆಗುತ್ತೆ. ಓಕೆ, ಅಂಡ್ ಇದೇನಾಗುತ್ತೆ, ಎ ಎಕ್ಸ್ ಪ್ಲಸ್ ಬಿ ಹೋಲ್ ಪವರ್ ಮೈನಸ್ 3 ಆಗುತ್ತೆ. ಓಕೆ, ಇದನ್ನ ಈಗ ನಾವು ಸಿಂಪ್ಲಿಫೈ ಮಾಡ್ಬೋದು. ಓಕೆ, ಇದನ್ನ ನಾವು ಹೆಂಗ್ ಬರ್ಕೊಬಹುದು, ಮತ್ತೆ ನೆಕ್ಸ್ಟ್ ಸ್ಟೆಪ್ ನೋಡಿ. ನೆಕ್ಸ್ಟ್ ಸ್ಟೆಪ್ಗೆ ಇನ್ನೊಂದು ಸ್ಟೆಪ್ ಬರೆಯೋಣ. ಇನ್ನೊಂದು ಸ್ಟೆಪ್ ಬರೆದ್ರೆ ನಿಮ್ಗೆ ಕ್ಲಾರಿಟಿ ಬರುತ್ತೆ. ಓಕೆ, ಫೋರ್ತ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡಿ. ಫೋರ್ತ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡಿದ್ರೆ ಏನು ಬರುತ್ತೆ ನಮ್ಗೆ, ಇದು ಫೋರ್ತ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡಿದ್ರೆ ಏನು ಬರುತ್ತೆ, ಇದು ಎ ಕ್ಯೂಬ್ ಹಂಗೆ ಇರುತ್ತೆ, ಎಲ್ ಟು ಮೈನಸ್ 3 ಅಂಡ್ ಎ ಎಕ್ಸ್ ಪ್ಲಸ್ ಬಿ ಹೋಲ್ ಪವರ್ ಆಫ್ ಮೈನಸ್ 3 ಮೈನಸ್ 1. ಓಕೆ, ಅಂಡ್ ಇಲ್ಲಿ ಎ ಬರುತ್ತೆ, ಅಂತ ಇದು ಎ ಪವರ್ ಆಫ್ 4. ಓಕೆ, ಇಲ್ಲಿ 2 ಇಂಟು 3, ಇಲ್ಲಿ ಮೈನಸ್ ಇದೆಯಲ್ಲ, ಇದನ್ನ ನಾನು ಹಿಂಗೆ ಬರ್ಕೊಂತೀನಿ, ಮೈನಸ್ 1 ಅಂತ ಬರ್ಕೊಂತೀನಿ, ಅಂಡ್ ಎ ಎಕ್ಸ್ ಪ್ಲಸ್ ಬಿ ಹೋಲ್ ಪವರ್ ಆಫ್ ಮೈನಸ್ 4 ಬರುತ್ತೆ, ಫೋರ್ತ್ ಡೆರಿವೇಟಿವ್. ಅಂಡ್ ಸೊ ಆನ್. nth ಡೆರಿವೇಟಿವ್ ಏನಾಗುತ್ತೆ ನಮಗೆ, nth ಡೆರಿವೇಟಿವ್ ಏನಾಗುತ್ತೆ ಅಂದ್ರೆ, ಇಲ್ಲಿ ಒಂದು ಗಮನಿಸಬೇಕು ನೋಡಿ, ಹೇಗೆ ನೋಡಿ, ಇಲ್ಲಿ ಏನ್ ಪವರ್ ಏನ್ ಡೆರಿವೇಟಿವ್ ಮಾಡ್ತೀರೋ ಹೇಗೂ ಅದೇ ಪವರ್ ಮಾಡ್ತಿದೆ, ಅಂದ್ರೆ ಸೇಮ್ ಕೂಡ ಇಲ್ಲೇ ಅದು ಸೇಮ್ ಅಲ್ರಿ, ಅದೇ ಇದೆ. ಇವೆರಡು ಮಾತ್ರ ನಮ್ಗೆ ಸೇಮ್ ಹಂಗೆ ಇರುತ್ತೆ. ಇದು ಎ ಪವರ್ ಆಫ್ ಎನ್ ಆಗುತ್ತೆ, ಅಂಡ್ ಇದು ಮಾತ್ರ, ಇದನ್ನ ನಾನು ನ್ಯೂಮರೇಟರ್, ಇದು ಮೈನಸ್ ಇರೋದ್ರಿಂದ ಕೆಳಗಡೆ ಹೋದ್ರೆ ಡಿನಾಮಿನೇಟರ್ಗೆ ಹೋಗುತ್ತೆ. ಇದು ಎ ಎಕ್ಸ್ ಪ್ಲಸ್ ಬಿ ಹೋಲ್ ಪವರ್ ಆಫ್ ಎನ್ ಆಗುತ್ತೆ. ನೋಡಿ, ಇದು ಮೈನಸ್ ಇರೋದ್ರಿಂದ ಇದನ್ನ ನಾನು ಹಿಂಗ್ ಬರ್ಕೊಬಹುದು, 1 ಬೈ ಎ ಎಕ್ಸ್ ಪ್ಲಸ್ ಬಿ ಹೋಲ್ ಪವರ್ ಆಫ್ 4 ಅಂತ. ಓಕೆ, ಇನ್ನು nth ಡೆರಿವೇಟಿವ್ ಅಲ್ಲಿ ಇಲ್ಲಿ ಫೋರ್ತ್ ಡೆರಿವೇಟಿವ್ ಇರೋದ್ರಿಂದ, ಇಲ್ಲಿ ಕೂಡ ನಮ್ಗೆ ಇಲ್ಲಿ ಏನಿರುತ್ತೋ ಅದೇ ಬರುತ್ತೆ, ಇಲ್ಲಿ ಫೋರ್ತ್ ಡೆರಿವೇಟಿವ್, ಇಲ್ಲಿ ಕೂಡ ನಮ್ಗೆ ಇಲ್ಲಿ ಎನ್ ಬರುತ್ತೆ. ಓಕೆ, ಇಲ್ಲಿ ನಾನು, ಓಕೆ, ನೀವು ಮತ್ತೆ ಕನ್ಫ್ಯೂಸ್ ಆಗಬೇಡಿ ನೊಟೇಷನ್ಸ್. ಇಲ್ಲಿ ವೈ ಡ್ಯಾಶ್, ವೈ ಡಬಲ್ ಡ್ಯಾಶ್ ಈ ಸಿಂಬಲ್ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಾದ್ರೆ ನೀವು y1 y2 ಅದನ್ನ ಸಿಂಬಲ್ ಆದ್ರೂ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಮತ್ತೆ ನೀವು ಕನ್ಫ್ಯೂಸ್ ಆಗ್ತೀರಾ, ನಮಗೆ ಸೇಮ್ ಅದೇ ನೊಟೇಷನ್ ಯೂಸ್ ಮಾಡ್ತೀನಿ, y1 y2 ಓಕೆ y3 y4 ಇದೇ ನೊಟೇಷನ್ಸ್ ಇರಲಿ. ಇದು ಗೊತ್ತಾಯ್ತಲ್ಲ, ಇದು ಇದನ್ನ ಎಂತ ಡೆರಿವೇಟಿವ್ ಬರೆದ್ರೆ ಈಗ ಬರುತ್ತೆ. ಅಂಡ್ ಇನ್ನೊಂದು ಗಮನಿಸಿದ್ರೆ, ಇನ್ನೊಂದು ಏನಂದ್ರೆ, ಇಲ್ಲಿ ನೋಡಿ ನಮ್ಗೆ ಇಲ್ಲಿ ಎನ್ ಅನ್ನೋದು ನೋಡಿ, ಇಲ್ಲಿ ಎನ್ ಅನ್ನೋದು ಆಡಿದ್ರೆ ಇಲ್ಲಿ ಏನಾಗ್ತಿದೆ ನಮ್ಗೆ 1 ಬರ್ತಿದೆ. ಓಕೆ, ಎನ್ ಈಸ್ ಈಕ್ವಲ್ ಟು ಆಡ್, ಆಡ್ ನಂಬರ್ ಇದ್ರೆ ನಮ್ಗೆ ಇಲ್ಲಿ ಏನ್ ಬಂತು 1. ಓಕೆ, ಅದೇ ನಮ್ಗೆ ಈವನ್ ಇದ್ರೆ ಮೈನಸ್ 1 ಬರ್ತಿದೆ. ಓಕೆ, ಇಲ್ಲಿ ನೋಡಿ, ಆಡಿದ್ರೆ ಏನಾಗ್ತದೆ ನೋಡಿ, ಆಡ್ ನಂಬರ್ ಇದ್ರೆ ಇಲ್ಲಿ ನಮ್ಗೆ 1 ಬರ್ತಿದೆ. ಓಕೆ, ಇದನ್ನ ನಾನು ಹೇಳ್ತೀನಿ ಮತ್ತೆ ನಿಮ್ಗೆ. ಓಕೆ, ಅರ್ಥ ಆಗ್ತಿದೆಯಾ? ಬಟ್ ಆಡಿದ್ರೆ ಏನಾಗ್ತಿದೆ ನಮ್ಗೆ, ಆಡಿದ್ರೆ 1 ಆಗ್ತಿದೆ ಇಲ್ಲಿ. ಓಕೆ, ಈವನ್ ಇದ್ರೆ ನಮ್ಗೆ ಏನಾಗ್ತಿದೆ, ಮೈನಸ್ ಟರ್ಮ್ ಬರ್ತಿದೆ ಅದ್ರ ಜೊತೆಯಲ್ಲಿ. ಓಕೆ, ಇದನ್ನ ಜನರಲ್ ಆಗಿ ಹೆಂಗ್ ಬರೀಬಹುದು ಅಂದ್ರೆ, ನೋಡಿ, ಇದನ್ನ
ಮೈನಸ್ ಒನ್ ಪವರ್ ಆಫ್ ಎನ್ ಮೈನಸ್ ಒನ್ ಅಂತ ಬರ್ಕೊಬೋದು, ಮತ್ತೆ ಎನ್ ಮೈನಸ್ ಒನ್ ಫ್ಯಾಕ್ಟೋರಿಯಲ್ ಅಂತ ಬರ್ಕೊಬೋದು. ಇದನ್ನ ಬರ್ಕೊಬೋದಾ? ನೋಡಿ ಇಲ್ಲಿ ಒನ್ ಒನ್ ಟೂ ಇದೆ, ಇದನ್ನ ಟೂ ಫ್ಯಾಕ್ಟೋರಿಯಲ್ ಅಂತ ಬರ್ಕೊಂತೀನಿ. ಬಿಕಾಸ್ ಟೂ ಫ್ಯಾಕ್ಟೋರಿಯಲ್ ಅಂದ್ರೆ ಏನು? ಟೂ ಇಂಟು ಒನ್. ಓಕೆ, ಇಲ್ಲಿ ಮಾತ್ರ ಇಲ್ಲಿ ನೋಡಿ, ಮತ್ತೆ ಇದು ತ್ರೀ ಟೂ ದ ಸಿಕ್ಸ್ ಇದೆ, ಎ ಪವರ್ ಆಫ್ ಫೋರ್, ಟೂ ಇಲ್ಲಿ ತ್ರೀ ಟೂ ದ ಸಿಕ್ಸ್. ಓಕೆ, ಅಂದ್ರೆ ತ್ರೀ ಫ್ಯಾಕ್ಟೋರಿಯಲ್ ಅಂದ್ರೆ ತ್ರೀ ಇಂಟು ಟೂ ಹಿಂಗ್ ಬರ್ಕೋಬಹುದು. ಅದನ್ನ ಸಿಕ್ಸ್ ನಾನು ಹೆಂಗ್ ಬರ್ಕೊಂತೀನಿ? ಜಸ್ಟ್ ಸಿಂಪ್ಲಿ ತ್ರೀ ಫ್ಯಾಕ್ಟೋರಿಯಲ್ ಅಂತ ಬರ್ಕೊಂತೀನಿ. ax ಪ್ಲಸ್ ಬಿ ಹೋಲ್ ಪವರ್ ಆಫ್ ಮೈನಸ್ ಫೋರ್. ಓಕೆ, ಅರ್ಥ ಆಗ್ತಿದ್ಯಾ? ಅಂದ್ರೆ ಇಲ್ಲಿ ಫೋರ್ ಇದ್ರೆ ಒನ್ ಟರ್ಮ್ ಅನ್ನೋದು ಕಡಿಮೆ ಆಗ್ತದೆ, ಅಂದ್ರೆ ಎನ್ ಮೈನಸ್ ಒನ್. ಓಕೆ, ಎನ್ ಹತ್ರ ಫೋರ್ ತಗೊಂಡ್ರೆ ಫೋರ್ ಮೈನಸ್ ಒನ್ ಏನಾಗುತ್ತೆ? ತ್ರೀ ಫ್ಯಾಕ್ಟೋರಿಯಲ್ ಆಗುತ್ತೆ. ಓಕೆ, ಹೀಗೆ ನೀವು ಜನರಲ್ ಆಗಿ ಬರ್ಕೋಬೇಕಾಗುತ್ತೆ. ಓಕೆ, ಅಂಡ್ ಎನ್ ಈಸ್ ಈಕ್ವಲ್ ಫೋರ್ ತಗೊಂಡ್ರೆ ಫೋರ್ ಮೈನಸ್ ಒನ್, ಅಂದ್ರೆ ನೋಡಿ ಇಲ್ಲಿ ಮೈನಸ್ ಒನ್ ಬರುತ್ತೆ ಮತ್ತೆ ನಿಮಗೆ. ಇದನ್ನ ಜನರಲ್ ಆಗಿ ಇದು ಮಾಡ್ಕೊಳ್ಳಿ. ಇದು ಗೊತ್ತಾಯ್ತಲ್ಲ? ಓಕೆ, ನೆಕ್ಸ್ಟ್ ಇದು ನೋಡಿ, ಡೇರಿವೇಟಿವ್ ಆಫ್ y is equal to sin ax plus b ಇದೆ. ಓಕೆ, ಇದನ್ನ ನಾವು ಹೆಂಗ್ ಬರ್ತೀವಿ? ಫಸ್ಟ್ ಡೆರಿವೇಶನ್ ಮಾಡೋದು ಏನ್ ಬರುತ್ತೆ? ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಏನು? ಚೈನ್ ರೂಲ್ ಯೂಸ್ ಮಾಡಬೇಕಾಗುತ್ತೆ. ಫಸ್ಟ್ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? ಕಾಸ್ ಎಕ್ಸ್ ಹತ್ರ ಎ ಎಕ್ಸ್ ಪ್ಲಸ್ ಬಿ ಇದೆ. ಮತ್ತೆ ಇದ್ರ ಒಳಗಡೆ ಇರೋದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಎ ಬರುತ್ತೆ. ಮತ್ತೆ y2 ಏನಾಗುತ್ತೆ ನಮಗೆ? ಕಾಸ್ ಡಿಫ್ರೆನ್ಸಿಯೇಷನ್ ಏನು? ಮೈನಸ್ ಸೈನ್ ಎ ಎಕ್ಸ್ ಪ್ಲಸ್ ಬಿ, ಮತ್ತೆ ಅದರ ಡಿಫ್ರೆನ್ಸಿಯೇಷನ್ ಒಳಗಡೆ ಇರೋದು ಏನಾಗುತ್ತೆ? ಎ. ಅಂದ್ರೆ ಇದನ್ನ ಹೆಂಗ್ ಬರ್ಕೋಬಹುದು ನಾವು? ಎ ಸ್ಕ್ವೇರ್ ಮೈನಸ್ ಒನ್, ಹಂಗೆ ಇರಲಿ, ಸೈನ್ ಎ ಎಕ್ಸ್ ಪ್ಲಸ್ ಬಿ. ಓಕೆ, ಇದು ಬರ್ಕೋಬಹುದು y2. ಓಕೆ ಓಕೆ, ಇಷ್ಟು ಬರುತ್ತೆ ನಮ್ಗೆ. ಓಕೆ, ಬಟ್ ನಮ್ಗಿಲ್ಲಿ ಮತ್ತೆ ಏನಾಗುತ್ತೆ? ಇಲ್ಲೊಂದು ಮೈನ್ ಇಂಪಾರ್ಟೆಂಟ್ ನೋಡಿ, ನಮ್ಗೆ ಇದನ್ನ ಕಾಸ್ನ ಬೇಕಾದ್ರೆ ನಾವು ಇನ್ ಟರ್ಮ್ಸ್ ಆಫ್ ಸೈನ್ ಅಲ್ಲಿ ಕನ್ವರ್ಟ್ ಮಾಡ್ಕೊಬಹುದು. ಓಕೆ, ಇನ್ ಟರ್ಮ್ಸ್ ಆಫ್ ಕಾಸ್ನ ನೋಡಿ, ಒಂದು ಇಂಪಾರ್ಟೆಂಟ್ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಏನಂದ್ರೆ, ಕಾಸ್ನ ನಾವು ಸೈನ್ಗೆ ಕನ್ವರ್ಟ್ ಮಾಡ್ಬೋದು. ಓಕೆ, ಕಾಸ್ 90 ಪ್ಲಸ್ ಥೀಟಾ ಇದ್ರೆ ನಾವು ಇದನ್ನ ಹೆಂಗ್ ಬರ್ಕೋಬಹುದು? ಸೈನ್ ಥೀಟಾ. ಓಕೆ, ಸೈನ್ ಥೀಟಾ, ಒಂದು ನಿಮಿಷ. ಸೈನ್ 90 ಪ್ಲಸ್ ಥೀಟಾ ಇದ್ರೆ ಇದನ್ನ ನಾವು ಹೆಂಗ್ ಬರ್ಕೋಬಹುದು? ಕಾಸ್ ಥೀಟಾ ಅಂತ ಬರ್ಕೋಬಹುದು. ಇದು ನಮ್ಗೆ ಟ್ರಿಗ್ನೋಮೆಟ್ರಿಯಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಫಾರ್ಮುಲಾ ಗೊತ್ತಿದೆ. ಓಕೆ, ಇಷ್ಟು ಮತ್ತೆ ಇದನ್ನ ರಿಪೀಟ್ ಆಗ್ತಾ ಇರೋದ್ರಿಂದ ನಾನು ಇದನ್ನ ಏನ್ ಮಾಡ್ತೇನೆ? ಒಂದು ಕೆಲಸ ಮಾಡ್ತೇನೆ. ಓಕೆ, ಫಸ್ಟ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಕನ್ವರ್ಟ್ ಮಾಡ್ಕೊಬೇಡಿ, ಸಿಂಪಲ್ ಆಗುತ್ತೆ ನಿಮಗೆ. y1 is equal to a into cos ax. ನೋಡಿ, cos ax plus b ನ ನಾನು ಏನ್ ಮಾಡ್ತೀನಿ? ಈ ಟರ್ಮ್ ನ ಇನ್ ಟರ್ಮ್ಸ್ ಆಫ್ ಸೈನ್ ಕನ್ವರ್ಟ್ ಮಾಡ್ತೀನಿ. a ಇಂಟು ಸೈನ್ ಥೀಟಾ ಹತ್ರ ಏನಿದೆ? ax plus b ಇದೆ, ಸೈನ್ ಓಕೆ 90 ಪ್ಲಸ್ ಥೀಟಾ. ಓಕೆ, ಅಂದ್ರೆ ax plus b ಪ್ಲಸ್ ಥೀಟಾ. ಹಿಂಗ್ ಬರ್ಕೊಬೋದಾ? ಅರ್ಥ ಆಗ್ತಿದೆಯಾ? ಓಕೆ, ಇನ್ ಪ್ಲೇಸ್ ಆಫ್ ಥೀಟಾ ಹತ್ರ ಏನಿದೆ? ax ಪ್ಲಸ್ ಬಿ ಇದೆ, ಇದನ್ನ ಕನ್ವರ್ಟ್ ಮಾಡಿದ್ದೀನಿ ನಾನು. ಓಕೆ, ಮತ್ತೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಏನಾಗುತ್ತೆ ನಮಗೆ? y2. ಇವಾಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? a ಬರುತ್ತೆ. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಆಫ್ ದಿಸ್ ಏನಾಗುತ್ತೆ? ಕಾಸ್ ax ಪ್ಲಸ್ ಬಿ ಪ್ಲಸ್ ಪೈ ಬೈ ಟು ಇಂಟು ಎ. ಅಂದ್ರೆ ಇದೇನಾಗುತ್ತೆ? a ಸ್ಕ್ವೇರ್ ಕಾಸ್ ax ಪ್ಲಸ್ ಬಿ ಪ್ಲಸ್ ಪೈ ಬೈ ಟು y2. ಓಕೆ, ಮತ್ತೆ ಇದು ನೋಡಿ, ಇದೆಲ್ಲ ಇನ್ ಟರ್ಮ್ಸ್, ಇದನ್ನ ಮತ್ತೆ ಥೀಟಾ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಮತ್ತೆ ಇದೇನಾಗುತ್ತೆ? a ಸ್ಕ್ವೇರ್ ಇಂಟು ಸೈನ್ ax ಪ್ಲಸ್ ಬಿ ಪ್ಲಸ್ ಪೈ ಬೈ ಟು ಪ್ಲಸ್ ಪೈ ಬೈ ಟು ಹಿಂಗ್ ಬರ್ಕೊಳ್ಳಿ. ಓಕೆ, ಅಂದ್ರೆ ಇದನ್ನ ಹಿಂಗ್ ಬರ್ಕೋಬಹುದು? a ಸ್ಕ್ವೇರ್ ಸೈನ್ ax ಪ್ಲಸ್ ಬಿ ಪ್ಲಸ್ 2 ಪೈ ಬೈ ಟು ಅಂತ ಬರ್ಕೋಬಹುದಾ? ಪೈ ಬೈ ಟು ಪ್ಲಸ್ ಪೈ ಬೈ ಟು ಏನಾಗುತ್ತೆ? 2 ಪೈ ಬೈ ಟು. ಓಕೆ, ಇದು ನಮ್ಗೆ y2. ಓಕೆ, ಇದನ್ನ ಇನ್ ಟರ್ಮ್ಸ್ ಆಫ್ ಜನರಲ್ ಆಗಿ ಬರ್ಕೊಳ್ಳಿ. y ಅನ್ನ ಇಲ್ಲಿ ಗಮನಿಸಿದ್ರೆ ಇದನ್ನ ನೋಡಿ, ಇಲ್ಲಿ
ಎಗೆ ಪವರ್ ಏನಿದೆ 1 ಇದೆ, ಫಸ್ಟ್ ಡೆರಿವೇಟಿವ್ ಮಾಡಿದ್ರೆ 1 ಇದೆ, ಇಲ್ಲಿ ಪೈ ಕೋಎಫಿಷಿಯಂಟ್ ಎಷ್ಟಿದೆ 1 ಇದೆ. ಓಕೆ, ಅಂದ್ರೆ nth ಡೆರಿವೇಟಿವ್ ಏನಾಗುತ್ತೆ a ಪವರ್ ಆಫ್ n ಆಗುತ್ತೆ sin ax ಪ್ಲಸ್ ಬಿ ಪ್ಲಸ್ ಇಲ್ಲಿ ನೋಡಿ ಇಲ್ಲಿ 2 ಇದೆ, ಇಲ್ಲಿ 2 ಇದೆ, 1 ಇದೆ, ಇಲ್ಲಿ 1 ಇದೆ, ಅಂದ್ರೆ ಇಲ್ಲಿ ಏನಾಗುತ್ತೆ n ಪೈ ಬೈ 2 ಆಗುತ್ತೆ. ಓಕೆ, ಹೀಗೆ nth ಡೆರಿವೇಟಿವ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟ್ ಇದು ನೋಡ್ಕೊಳ್ಳಿ. ಓಕೆ, ಸಿಮಿಲರ್ಲಿ ಕಾಸ್ ಕೂಡ ನಿಮಗೆ ಸೇಮ್ ಸಿಮಿಲರ್ಲಿ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಓಕೆ, ಸಿಮಿಲರ್ಲಿ ಕಾಸ್ ಕೂಡ ನಿಮಗೆ ಕಾಸ್ ಫಾರ್ ಕಾಸ್ y is equal to cos ax plus b ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಅದ್ರದ್ದು ಸಿಮಿಲರ್ಲಿ ಸೇಮ್ ಇರುತ್ತೆ, a ಪವರ್ ಆಫ್ n cos ax plus b plus n pi by 2.